ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿ ಆಗಲಿ, ಉದ್ದಿನ ಬೇಳೆ ಆಗಲಿ, ಫರ್ಮೆಂಟೇಷನ್ ಆಗಲಿ ಯಾವುದು ಬೇಡ, ತುಂಬಾ ಸಿಂಪಲ್ಲಾಗಿ ಮೂರೇ ಮೂರು ಪದಾರ್ಥಗಳನ್ನು ಬಳಸ್ಕೊಂಡು ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಫ್ಲಫಿ ಆಗಿರ್ತಕ್ಕಂಥ ಒಂದು ಪಡ್ಡು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಬಳಸ್ಕೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಆಗಿತ್ತು ಅಂದರೆ ಅರ್ಧ ಕಪ್ ಸಾಕಾಗುತ್ತೆ. ಇವಾಗ ಇದನ್ನು ನಾವು 2 ಸರಿ ತೊಳ್ಕೊಂಡು ಬರೋಣ. ಒಂದು 2ರಿಂದ 3 ಸರಿ ಆದರೂ ಅವಲಕ್ಕಿನ ನೀಟಾಗಿ ತೊಳ್ಕೊಳ್ಳಿ. ನೋಡಿ, ನಾನು ಕೂಡ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಈ ರೀತಿ ತೊಳೆದಿರ್ತಕ್ಕಂಥ ಅವಲಕ್ಕಿಗೆ ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಮೊಸರನ್ನ ಬಳಸ್ಕೊಳ್ತಿದ್ದೀನಿ. ಅರ್ಧ ಕಪ್ ಅವಲಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಮೊಸರಾದರೆ ಸಾಕು. ಇವಾಗ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಒಂದು ಅವಲಕ್ಕಿನ ಮೊಸರಿನ ಜೊತೆಗೆ ನೆನೆಸಿಡೋಣ. ಒಂದು 10ರಿಂದ 15 ನಿಮಿಷದವರೆಗೂ ಈ ಅವಲಕ್ಕಿ ಮೊಸರಿನ ಜೊತೆಗೆ ನೀಟಾಗಿ ನೆನ್ಕೊಳ್ಬೇಕು. ಹಾಗಾಗಿ ಒಂದು 15 ನಿಮಿಷ ಕಲಸಿ ಒಂದು ಸೈಡಲ್ಲಿ ಇಟ್ಬಿಡೋಣ. ಇಲ್ಲಿ ಗಟ್ಟಿ ಅವಲಕ್ಕಿ ಬೇಕು ಅಂತೇನಿಲ್ಲ, ನಿಮ್ಮಲ್ಲಿ ಯಾವ ಅವಲಕ್ಕಿ ಇದೆಯೋ ಅದೇ ಅವಲಕ್ಕಿನ ಬಳಸ್ಕೊಳ್ಳಿ. ಈ ರೀತಿ ಮೊಸರಲ್ಲಿ ನೆನೆಸಿಟ್ಕೊಳ್ಳಿ. ಇವಾಗ ನೋಡಿ, ಒಂದು 15 ನಿಮಿಷ ಆಗಿತ್ತು. ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ 15 ನಿಮಿಷ ಟೈಮ್ ತೊಗೊಳುತ್ತೆ. ಮೀಡಿಯಮ್ ಸೈಜ್ ಅವಲಕ್ಕಿ ಆಗಿತ್ತು ಅಂತಂದರೆ ಒಂದು 5 ನಿಮಿಷ ಆದರೆ ಸಾಕು, ಬೇಗ ನೆನ್ಕೊಂಡು ಬಿಡುತ್ತೆ. ಗಟ್ಟಿ ಅವಲಕ್ಕಿ ಒಂದು ಸ್ವಲ್ಪ ಲೇಟಾಗಿ ನೆನ್ಕೊಳ್ಳೋದ್ರಿಂದ ಒಂದು 15 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ರುಬ್ಬುವಾಗ ಅವಲಕ್ಕಿ ಒಂದು ಸ್ವಲ್ಪ ಕೂಡ ತರಿಯಾಗಿರಬಾರ್ದು. ಇವಾಗ ನೋಡಿ, ನೆನ್ಕೊಂಡಿದೆ ಪರ್ಫೆಕ್ಟಾಗಿ. ಒಂದು 15 ನಿಮಿಷದಲ್ಲಿ ಗಟ್ಟಿ ಅವಲಕ್ಕಿ ನೆನ್ಕೊಳ್ಳುತ್ತೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿರ್ತಕ್ಕಂಥ ಅವಲಕ್ಕಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ನೈಸಾಗಿ ರುಬ್ಕೊಳ್ಳೋಣ. ಒಂದು ಸ್ವಲ್ಪನೂ ಅವಲಕ್ಕಿ ತರಿ ಇರಬಾರ್ದು. ಆ ರೀತಿಯಲ್ಲಿ ಬೇಕಂದಷ್ಟು ನೀರನ್ನ ಸೇರಿಸ್ಕೊಂಡು ಈ ರೀತಿಯಲ್ಲಿ ರುಬ್ಕೊಳ್ಬೇಕು. ನೋಡಿ, ಇದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಈ ಒಂದು ಮಿಶ್ರಣಕ್ಕೆ ಯಾವ ಕಪ್ಪನ್ನು ನಾನು ಮೆಜರ್ಮೆಂಟಿಗೆ ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ಮೆಜರ್ಮೆಂಟಿಗೆ ಇದೇ ರೀತಿ ಕಪ್ ಬೇಕಂತೇನಿಲ್ಲ. ನಿಮ್ಮಲ್ಲಿ ಯಾವುದಾದ್ರೂ ಒಂದು ಚಟ್ನಿ ಕಪ್ ಇತ್ತು ಅಥವಾ ಬಟ್ಲಿತ್ತು ಅಂತಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು. ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತಂದರೆ ಡಬಲ್ ಮಾಡ್ಕೊಳ್ಳಿ, ಮೆಜರ್ಮೆಂಟ್ ಅಥವಾ ಅಳತೆನ ಡಬಲ್ ಮಾಡ್ಕೊಳ್ಳಿ. ಇವಾಗ ರವೆ ಹಾಕಿ ಒಂದು ಸ್ವಲ್ಪ ಕೈಯಾಡಿಸ್ಕೊಳ್ಳಿ. ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ರುಬ್ಬುವಾಗ ಅನುಕೂಲ ಆಗುತ್ತೆ. ಹಾಗಾಗಿ ಈ ರೀತಿ ನೀರನ್ನ ಸೇರಿಸ್ಕೊಂಡು ಈ ಮಿಶ್ರಣನ ನೀಟಾಗಿ ಕಲಿಸ್ಕೊಳ್ಳಿ, ಅಂದರೆ ರುಬ್ಬುವಾಗ ಅನುಕೂಲ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಒಂದ್ಸರಿ ಕಲಿಸ್ಕೊಂಡ ನಂತರ ಇದನ್ನು ನಾವು ಮತ್ತೆ ರುಬ್ಕೊಳ್ಬೇಕು. ಇಲ್ಲಿ ನೈಸಾಗಿ ರುಬ್ಕೊಳ್ಬಾರ್ದು. ಪಲ್ಸ್ ಮೋಡಲ್ಲಿ ಒಂದು ಆನ್ ಆ್ಯಂಡ್ ಆಫ್ ಮಾಡ್ತಾ ಒಂದು 2 ಸರಿ ರುಬ್ಕೊಳ್ಳಿ ಸಾಕಾಗುತ್ತೆ. ಯಾಕೆಂದರೆ ಹಾಕಿರ್ತಕ್ಕಂಥ ರವೆ ತೀರ ಸಣ್ಣ ಆಗಬಾರ್ದು, ಒಂದು ಸ್ವಲ್ಪ ಮಾತ್ರ ರುಬ್ಕೊಳ್ಬೇಕು. ಇವಾಗ ರುಬ್ಬಿತಾಗಿದೆ, ನೋಡ್ತಿದ್ರಲ್ಲ, ಇದೇ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ರವೆ ರೀತಿಯಲ್ಲೇ ಇರಬೇಕು, ಆದರೆ ಒಂದ್ಸರಿ ರುಬ್ಕೊಳ್ಬೇಕು, ಬಟ್ ಜಾಸ್ತಿ ರುಬ್ಕೊಳ್ಬಾರ್ದು. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಬೇರೆ ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ರೀತಿ ತೆಗೆದಿರ್ತಕ್ಕಂಥ ಒಂದು ಹಿಟ್ಟಿಗೆ ನಾನಿಲ್ಲಿ ಒಂದು 2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಇತ್ತು ಅಂತಂದರೆ ಒಂದು ಕ್ಯಾರೆಟ್ನ ತುರಿದು ಸೇರಿಸ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಜಸ್ಟ್ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಬಳಸಿದ್ರು ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಒಂದು 1/4 ಸ್ಪೂನ್ ಆಗುವಷ್ಟು ಅಜ್ವಾನ ಸೇರಿಸ್ಕೊಳ್ತಿದ್ದೀನಿ. ಇದು ಕೂಡ ಆಪ್ಷನಲ್, ಬೇಕು ಅಂತೇನಿಲ್ಲ. ಈ ರೀತಿ ನಿಮಗೆ ವೆಜಿಟೇಬಲ್ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಹಾಕಿ ಮಾಡೋದ್ರಿಂದ ಯಾವುದೇ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಅಥವಾ ಮಕ್ಕಳ ಒಂದು ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಅಥವಾ ಎಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ಈ ಒಂದು ಬ್ರೇಕ್ಫಾಸ್ಟ್ ಇತ್ತು ಅಂದರೆ ಸಾಕು. ಇವಾಗ ನೋಡಿ, ಎಲ್ಲ ವೆಜಿಟೇಬಲ್ ಹಾಕಾದ್ಮೇಲೆ ಒಂದ್ಸರಿ ಕಲಿಸ್ಕೊಳ್ಳಿ. ಹಿಟ್ಟನ್ನು ಈ ರೀತಿ ಕಲಿಸುವಾಗ ಏನಾದರೂ ಗಟ್ಟಿ ಅನಿಸಿತು ಅಂತಂದರೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ, ರುಬ್ಬುವಾಗ ನೀರನ್ನ ಸೇರಿಸ್ಕೊಂಡು ರುಬ್ಬಿದ್ದು ಕರೆಕ್ಟಾಗಿದೆ ಅಂತಂದಾಗ ನೀರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು, ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸೆಟ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಪಡ್ಡಿನ ಹಿಟ್ಟಾಗಿರೋದ್ರಿಂದ ದೋಸೆ ಹಿಟ್ಟಿನಕ್ಕಿಂತನೂ ಗಟ್ಟಿಯಾಗಿರಬೇಕು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಇವಾಗ ಇದಕ್ಕೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋನ ಸೇರಿಸ್ಕೊಂಡಿದ್ದೀನಿ. ಈನೋ ಇಷ್ಟ ಇಲ್ಲ ಅಂತಂದರೆ ನಾರ್ಮಲಾಗಿ ಅಡುಗೆ ಸೋಡಾ ಕೂಡ ಸೇರಿಸ್ಕೊಳ್ಬೋದು. ಈ ರೀತಿ ಈನೋ ಸೇರಿಸ್ಕೊಂಡು ಒಂದ್ಸರಿ ಕಲಿಸ್ಕೊಳ್ಳಿ. ಹಾಗೆ ಪಡ್ಡಾಗಿರೋದ್ರಿಂದ ಈನೋ ಅವಶ್ಯಕತೆ ಅಥವಾ ಅಡುಗೆ ಸೋಡಾ ಅವಶ್ಯಕತೆ ಇರುತ್ತೆ, ಯಾಕಂದರೆ ಉಬ್ಕೊಂಡು ಬರಬೇಕು. ಹಾಗಾಗಿ ನೋಡಿ, ಇವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ರೀತಿ ರೆಡಿಯಾಗಿರ್ತಕ್ಕಂಥ ಹಿಟ್ಟನ್ನು ನಾವು ನೆನೆಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಈ ಸೈಡಲ್ಲಿ ಆಲ್ರೆಡಿ ನಾನು ಪಡ್ಡಿನ ಹಂಚನ್ನ ಗ್ಯಾಸ್ ಮೇಲೆ ಕಾಯ್ಲಿಕ್ಕಿಟ್ಟಿದ್ದೆ. ಈ ರೀತಿ ಒಂದು ಸ್ವಲ್ಪ ಕಾದಿರ್ತಕ್ಕಂಥ ಪಡ್ಡಿನ ಹಂಚಿಗೆ ನಾವು ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಹಾಕ್ತಾ ಬಂದರೆ ಆಯಿತು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು.
ಹಾಗೆ ಹಾಕುವಾಗಲೂ ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ದಾಯಿತು ಅಂದರೆ ಉಬ್ಬಿಕೊಂಡು ಬಂದುಬಿಡುತ್ತೆ, ಆವಾಗ ತೆಗಿಲಿಕ್ಕೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಪ್ರಮಾಣದಲ್ಲಿ ಹಾಕ್ಕೊಂಡು ಮೇಲ್ಗಡೆಯಿಂದ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ರಿಂದ 5 ನಿಮಿಷದವರೆಗೂ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಇವಾಗ ನೋಡಿ ಒಂದು 5 ನಿಮಿಷ ಆಗಿದೆ, ತೆಗೆದು ತೋರಿಸ್ತಿದ್ದೀನಿ ಯಾವ ರೀತಿ ಪಡ್ಡು ಉಬ್ಕೊಂಡಿದೆ ಅಂತ. ಈ ರೀತಿ ಮೇಲ್ಭಾಗದಲ್ಲಿರ್ತಕ್ಕಂಥ ಹಿಟ್ಟಿನ ಪ್ರಮಾಣ ಮುಕ್ಕಾಲು ಭಾಗ ಡ್ರೈ ಆಗಿತ್ತು ಅಂತಂದರೆ ನಿಧಾನವಾಗಿ ತಿರುಚಾಕೊಳ್ಳಿ. ತುಂಬಾ ಸಿಂಪಲ್ಲಾಗಿ ಕೂಡ ತಿರುಚಾಕೊಳ್ಬೋದು. ತಿರುಚಿ ಹಾಕುವಾಗಲೂ ಕೂಡ ಅಷ್ಟೇ ಒಂದು ಸ್ವಲ್ಪ ಕೂಡ ತವಕ್ಕೆ ಎಲ್ಲೂ ಕೂಡ ಅಂಟೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ರುಚಿಯಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ನಾವು ಅಕ್ಕಿನ ನೆನೆಸಿ ಮಾಡಿರ್ತಕ್ಕಂಥ ರೀತಿಯಲ್ಲೇ ಬರುತ್ತೆ. ತಿರುಚಿ ಹಾಕಾದ್ಮೇಲೂ ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೆಳಗಡೆ ಭಾಗ ಕೆಂಪಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಹಸಿ ಇದ್ದಾಗ ತೆಕ್ಕೊಳ್ಬಾರ್ದು. ನೋಡಿ ಈ ರೀತಿ ಕೆಂಪಾದಮೇಲೆ ನೀವು ಎಲ್ಲ ಪಡ್ಡುಗಳನ್ನ ತೆಕ್ಕೊಳ್ಬೇಕು. ಹಾಗೆ ಇಲ್ಲಿ ನೀವು ನೋಡುವಾಗ ಪಡ್ಡಿನ ಹಂಚಿನ ಒಂದು ಸ್ವಲ್ಪ ಹಿಡ್ಕೊಳ್ಳುತ್ತೇನೋ ಅಥವಾ ಅಂಟ್ಕೊಳ್ಳುತ್ತೇನೋ ಅಂತ ಅನ್ನಿಸ್ತಿರ್ಬೋದು. ನಾನು ತೊಗೊಂಡಿರ್ತಕ್ಕಂಥ ಪಡ್ಡಿನ ಹಂಚು ಒಂದು ಸ್ವಲ್ಪ ಹಾಳಾಗಿದೆ, ಹಾಗಾಗಿ ನಿಮಗೆ ಆ ರೀತಿಯಲ್ಲಿ ಅನ್ನಿಸ್ತಿದೆ. ಬಟ್ ಈ ಒಂದು ರೆಸಿಪಿ ಎಲ್ಲೂ ಕೂಡ ಫೇಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನ್ ಸ್ಟಿಕ್ ತವ ಆಗಲಿ, ಐರನ್ ತವ ಆಗಲಿ ಅಥವಾ ಉಕ್ಕಿನ ತವ ಆಗಲಿ ತುಂಬಾ ಪರ್ಫೆಕ್ಟಾಗಿ ಈ ಒಂದು ಪಡ್ಡನ್ನ ನೀವು ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ಇದೇ ಒಂದು ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಏನಾದರೂ ಡೌಟ್ ಇತ್ತು ಅಂದರೆ ಒಂದ್ಸರಿ ಆ ಒಂದು ರೆಸಿಪಿನೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಯಾಕಂದರೆ 100% ಗ್ಯಾರಂಟಿ ನಾನು ಕೊಡ್ತೀನಿ, ತುಂಬಾ ಪರ್ಫೆಕ್ಟಾಗಿ ಈ ಒಂದು ಪಡ್ಡಿನ ರೆಸಿಪಿ ಬರುತ್ತೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.